ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜರ್ನಿ ವಿತ್ ಸುಧಾರಂಜಿತ್. ಇದು ಕಂಪ್ಲೀಟ್ 1 ವೀಕ್ ವ್ಲಾಗ್ ಆಗಿರುತ್ತೆ. ನಾವು ಲವ್ ಮಾಕ್ಟೈಲ್ 3 ರಿಲೀಸ್ ಆಗಿತ್ತಲ್ಲ ಅಂತ ಮೂವಿಗೆ ಹೋಗಿದ್ವಿ, ನಾನು, ಮೋಕ್ಷ ಮತ್ತು ಈಶಾನು. ಮೊದಲೇ ಮೂವಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಮೂವಿ ಸ್ಟಾರ್ಟ್ ಆಗೋಕ್ಕೆ ಇನ್ನೇನು 1 hour 1.5 hour ಇದೆ ಅಂದಾಗ ನಾವು ಟಿಕೆಟ್ ಬುಕ್ ಮಾಡಿಕೊಂಡು ಹಂಗೆ ರೆಡಿ ಆಗ್ಬಿಟ್ಟು ಹೋಗಿದ್ದು. ಮೂವಿ ರಿವ್ಯೂ ಅಂದರೆ ಮೂವಿ ಎಲ್ಲೂ ಬೋರ್ ಆಗಿಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಈಶಾನ್ಗೆ ಮೂವೀಸ್ ನೋಡೋದೆಲ್ಲ ತುಂಬ ಇಂಟ್ರೆಸ್ಟು. ನಾವು ಮನೇಲಿ ಏನಾನ ಅಮೆಝಾನ್ ಪ್ರೈಮು ನೆಟ್ಫ್ಲಿಕ್ಸಲ್ಲೆಲ್ಲ ಹಾಕಿದಾಗ ಅವ್ನು ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇರ್ತಾನೆ ಮೂವೀಸ್ ಎಲ್ಲನೂ. ಹಾಗಾಗಿ ನಾನು ಕರ್ಕೊಂಡು ಹೋಗಿದ್ದೆ. ಎಲ್ಲೂ ಒಂಚೂರು ಹಠ ಮಾಡಿಲ್ಲ. ಪಾಪ್ಕಾರ್ನು ಮತ್ತು ಅಲ್ಲಿ ಏನಾನ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮೂವಿ ನೋಡಿಕೊಂಡು ಒಂಚೂರು ಎಲ್ಲೂ ಗಲಾಟೆ ಮಾಡ್ತೀರಾ ಫುಲ್ ಮೂವಿ ನೋಡ್ದ. ಆಗುತ್ತತ್ತು, ಟ್ರೈ ಟ್ರೈ ಟ್ರೈ. ಆತು. ಬಾ 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 ಬಾ. ಆಯ್ತಾ? ಚೆನ್ನಾಗಿತ್ತಾ? ನನ್ಗೇನು ಕೊಟ್ಟು ಕರೀತೀಯ ಹೇಳು, ಬೇಗ ಬೇಗ ಬಾಯಿಲಿ. ನಾನು ಬರ್ತೀನಿ, ನೀನು ಯಾವ ರೀತಿ ಕರೀತೀಯ ಅವಾಗ ಬರ್ತೀನಿ ನಾನು. ನಾನು ಬರಬೇಕಾ ಬೇಡವಾ? ಏನು ಕೊಡ್ತೀಯ? ಚಾಕಿ? ನೀನೇ ತಿನ್ನಲ್ಲ ಚಾಕಿ ಇವಾಗ? ನನಗೆ ಕೊಡ್ತೀಯಾ? ಅವನ ಬದಲು ನಾನು ತಿಂತೀನಿ ಅಂತ. ಸಿರಿಗೆ ಹೇರ್ ಕಟ್ ಮಾಡ್ಸೋಕೆ ಹೋಗಿದ್ವಿ. ತುಂಬ ದಿವಸದಿಂದ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅವಳಿಗೆ, ಬಟ್ ಟೈಮ್ ಆಗಲಿಲ್ಲ ಹೋಗೋಕ್ಕಂತ. ಸೊ ಇವಾಗ ಹೋಗ್ಬಿಟ್ಟು ಅವಳು ಕೂದಲು ಬೇರೆ ತುಂಬಾ ಡ್ರೈ ಆಗಿಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಶಾರ್ಟೇ ಮಾಡಿಸ್ಬಿಟ್ಟೆ. ಹೆಂಗಿದ್ರು ಸಮ್ಮರೆಲ್ಲ ಸ್ವಲ್ಪ ಶಾರ್ಟ್ ಆಗಿದ್ರೇ ಮ್ಯಾನೇಜ್ ಆಗುತ್ತೆ, ಇಲ್ಲಾಂದ್ರೆ ಅನ್ಕಂಫರ್ಟಬಲ್ ಆಗುತ್ತೆ ಅವ್ರಿಗೂ ಸೆಕೆಗೆ ಎಲ್ಲ ಅಂತ ಸ್ವಲ್ಪ ಶಾರ್ಟೇ ಮಾಡಿಸ್ದೆ. ಹಾಗೆ ಅವಳು ಹೇರ್ ಕಟ್ ಮಾಡಿಸ್ಕೊಳ್ಳೋಷ್ಟರಲ್ಲಿ ನಾನು ಪೆಡಿಕ್ಯೂರ್ ಮಾಡಿಸ್ಕೊಂಡೆ. ಇದನ್ನು ನೆಕ್ಸ್ಟ್ ಡೇ ಈವ್ನಿಂಗು ಆಚೆ ಡಿನ್ನರ್ಗಂತ ಹೋಗಿದ್ವಿ. ಈಶುನ ನಾವು ಮಾಲ್ ಕರ್ಕೊಂಡು ಹೋಗಿದ್ವಿ, ಮೂವಿ ಕರ್ಕೊಂಡು ಹೋಗಿದ್ವಿ ಅಂತ. ಸಿರಿನೂ ನನ್ನೆಲ್ಲ ಆಚೆ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳಿಗೋಸ್ಕರ ನಾವು ಡಿನ್ನರ್ಗಂತ ಕರ್ಕೊಂಡು ಹೋಗಿದ್ವಿ. ಓಕೆ ಓಕೆ.
ಅದಕ್ಕೆ ಮೆತ್ತಗೆ ಹೋಗ್ಬೇಕು. ಹ್ಯಾಪಿ ಆ್ಯನಿವರ್ಸರಿ. ಏನು ನಮ್ಮ ಅಣ್ಣ ಅವ್ರದ್ದು 10th ಇಯರ್ ಆ್ಯನಿವರ್ಸರಿ ಇತ್ತು, ಹಾಗಾಗಿ ಫುಲ್ ಫ್ಯಾಮಿಲಿ ಡಿನ್ನರ್ಗೆ ಹೋಗಿದ್ವಿ. ಹೆಂಗಿದ್ರೂ IPL ಸ್ಟಾರ್ಟ್ ಆಗಿತ್ತು, ಹಾಗಾಗಿ ರೂಫ್ ಟಾಪ್ಗೆ ಹೋಗಿ ಕ್ರಿಕೆಟ್ ನೋಡ್ಕೊಂಡು ಡಿನ್ನರ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ನಾವು ಹೋಗಿದ್ದಿದ್ದು ಟ್ಯಾಮ್ರಿನ್ಗೆ. ಇದು ನಮ್ಮ ರೆಗ್ಯುಲರ್ ಹೋಟೆಲ್. ನಮ್ದು ಯಾರದೇ ಬರ್ಡೇ ಆ್ಯನಿವರ್ಸರಿ ಏನೇ ಸೆಲೆಬ್ರೇಷನ್ ಇದ್ದರೂ ನಾವು ಈ ಹೋಟೆಲ್ಗೆ ಹೋಗ್ತೀವಿ. ನಾವು ಆಲ್ಮೋಸ್ಟ್ 15 to 17 ಇಯರ್ಸಿಂದ ಈ ಹೋಟೆಲ್ಗೆ ಹೋಗ್ತಾ ಇರ್ತೀವಿ. ನಮ್ಗೆ ಅಲ್ಲಿರೋ ಫುಡ್ ಬೋರ್ ಆಗಲ್ಲ, ಏನೋ ಒಂದ್ಸಲ ಒಂಥರ ಕನ್ವೀನಿಯೆಂಟ್ ಅನಿಸುತ್ತೆ, ಹತ್ರನೂ ಇರುತ್ತೆ, ಎಲ್ಲ ಥರ ಫುಡ್ಡು ಸಿಗುತ್ತೆ ಅಂತ. ಅದೇ 10 ಇಯರ್ಸ್ ಅಲ್ಲಿ ಓಲ್ಡ್ ಆಗಿಲ್ಲ, ಇನ್ನು ಹೆಂಗಾಗಿದೆ. ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಏರೇನು ಚೇಂಜ್ ಆಗಿಲ್ಲ, ಮದುವೆಗೂ ಇತ್ತು ಸ್ಟಾರ್ಟ್ ಮಾಡ್ತಿದ್ರಲ್ಲ ಅದಕ್ಕೆ ಯಾಕೆ A mami sa kanila konti. ಏನದು ಕೊಂಚೆ ನನಗೆ ಕಾಣಿಸುತ್ತೆ. ಟ್ರೈ ಮಾಡಬೇಕು, ಚೆನ್ನಾಗಿರೋ ಸೆಂಟೆನ್ಸ್ ಹಾಕೊಂಡು ನನಗಿರಲ್ಲ, ಇಷ್ಟ ಆಗಲ್ಲ. ಅದೇ ನೀವು ಹಾಕೊಂಡು ಇಲ್ಲೂ ನಿಮ್ಗೆ ಅಂಗಡಿ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನ್ ಕಲರ್ ಅದೇ ಅದೊಂದೇ ಅಷ್ಟೇ. ಮಮ್ಮಿ ಹಾಕೊಂತೀನಿ ನೋಡು, ವೈಟ್ ಕಲರ್. ವೈಟ್ ಕಲರ್ ಆ ಸೀರೆ ಏನಿಲ್ಲಲ್ಲ. ಅದಾಗಲೇ ನೋಡಿ
ಪಾವನಿ ಗುಡ್ ಮಾರ್ನಿಂಗ್. ಫುಲ್ ಮ್ಯಾಚ್ ನೋಡ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದಿದ್ದು. ಫಸ್ಟ್ ಮ್ಯಾಚೇ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ನಾವು ಎಂಜಾಯ್ ಮಾಡಿದ್ರಿ. ಈ ಶೋ ಅಂತೂ ತುಂಬಾ ಎಂಜಾಯ್ ಮಾಡ್ದೆ. 4, 6 ಹೊಡೆದಾಗ ಎಲ್ಲರೂ ಫುಲ್ ಕ್ಲ್ಯಾಪ್ ಮಾಡೋದು, ವಿಜಿಲ್ ಹೊಡಿಯೋದೆಲ್ಲ ಮಾಡ್ತಾ ಇದ್ದ. ಅವ್ನು ಕ್ರಿಕೆಟ್ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ತುಂಬಾ ಎಂಜಾಯ್ ಮಾಡ್ದೆ. ಈಶಾ ಬಾ. ಸೊ ಇದಾಗಿತ್ತು ನನ್ನ ವೀಕ್ಲಿ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.